ನಮ್ಮ ದುಬಾರೆಯಿಂದ 4 ಆನೆಗಳು ಹಾಗೂ ಆರಂಗಿಯಿಂದ 1 ಆನೆ, ಟೋಟಲ್ 5 ಆನೆ ಕಾರ್ಯಾಚರಣೆಗೆ ಹೊರಟಿದ್ದಾವೆ. ಈ ವರ್ಷದ ಮೊದಲನೇ ಕಾರ್ಯಾಚರಣೆ ಅನ್ಬೋದು. ಸಕಲೇಶಪುರ ಬಿಕ್ಕೋಡ್ ಸೈಡು ಏನು ನಿನ್ನೆ ಒಬ್ಬರು ಮಹಿಳೆ ಮೃತಪಟ್ಟಿದ್ದರು ಕಾಡಾನೆ ದಾಳಿಯಿಂದ. ಆ ಕಾಡಾನೆ ಸೆರೆ ಕಾರ್ಯಾಚರಣೆಗೆ ಆರ್ಡ್ರು ಕೂಡ ಆಗಿದ್ದು, ಅಲ್ಲಿ ಸ್ಟ್ರೈಕ್ ಕೂಡ ನಡೆದಿತ್ತು. ಇವತ್ತು ನಮ್ಮ ಗಜಪಡೆ ಹೊರಟಿದೆ ಅಲ್ಲಿಗೆ. ಒಳ್ಳೆಯದಾಗಲಿ. ನಮ್ಮ ಧನಂಜಯ, ಶ್ರೀರಾಮ, ಅಯ್ಯಪ್ಪ ಹಾಗೂ ಸುಗ್ರೀವ ಮತ್ತು ಆರಂಗಿಯಿಂದ ಲಕ್ಷ್ಮಣ ಆನೆಗಳು 5 ಆನೆಗಳು ಇವತ್ತು ಬಿಕ್ಕೋಡ್ ಕ್ಯಾಂಪ್ಗೆ ಸೇರಲಿದೆ. ನಮ್ಮ ಅಯ್ಯಪ್ಪನಿಗೆ ಇದು 2ನೇ ಕಾರ್ಯಾಚರಣೆ ಅನ್ಬೋದು. ತುಂಬ ಚಿಕ್ಕ ಆನೆ, ಅವನಿಗೂ ಒಂಥರ ಹೊಸ ಅನುಭವ. ಸುಮಾರು 15 ವರ್ಷದ ಆನೆ ಅದು. ಕ್ಯಾಂಪಲ್ಲೇ ಹುಟ್ಟು ಬೆಳೆದಂಥ ಮರಿ ಅಯ್ಯಪ್ಪ ಆನೆ. ಅದು ಕೂಡ ಒಳ್ಳೆಯದಾಗಲಿ. ಹಾಗೆ ಲಕ್ಷ್ಮಣ ಕೂಡ ತುಂಬ ಚಿಕ್ಕ ಏಜ್ ಆನೆ, ಅದಕ್ಕೂ 35 ವರ್ಷ ಇರ್ಬೋದು. ಅದಕ್ಕೂ ಕೂಡ ತುಂಬ ಅನುಭವ ಆಗಬೇಕು ಕಾರ್ಯಾಚರಣೆಗಳಲ್ಲಿ. ಹಾಗೆ ನಮ್ಮ ಧನಂಜಯ ಹಾಗೆ ಸುಗ್ರೀವ ಎಲ್ಲ ಎಕ್ಸ್ಪೀರಿಯೆನ್ಸ್ ಆನೆಗಳು, ಅದ್ರ ಕೈಲಿ ಕಾರ್ಯಾಚರಣೆ ಮಾಡಿಸ್ಬೋದು. ಮಹೇಂದ್ರ ಹಾಗೂ ನಮ್ಮ ಪ್ರಶಾಂತ, ಏಕಲವ್ಯ ಯಾವ ಆನೆಯೂ ಕಾರ್ಯಾಚರಣೆಗೆ ಬರ್ತಾಯಿಲ್ಲ. ಯಾಕಂದರೆ ಕೆಲವೊಂದು ಆನೆಗೆ ಮದ ಇರೋದ್ರಿಂದ ಮಹೇಂದ್ರ ಹಾಗೂ ಏಕಲವ್ಯಂಗೆ ಅದು ಕೂಡ ಕರ್ಕೊಂಬರ್ತಾಯಿಲ್ಲ. ನಮ್ಮ ಪ್ರಶಾಂತ ಕೂಡ ಈ ಕಾರ್ಯಾಚರಣೆಯಲ್ಲಿ ಭಾಗವಹಿಸ್ತಿಲ್ಲ. ಒಳ್ಳೆಯದಾಗಲಿ ನಮ್ಮ ಗಜಪಡೆಗಳಿಗೆ. ನಮ್ಮ ಅಯ್ಯಪ್ಪನಿಗೂ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗಲಿ. ಹಾಗೆ ಸುಮಾರು ಜನ ಕೇಳ್ತಿದ್ರು, ಕಾಜೂರು ಕರ್ಣ ಹೇಗಿದ್ದಾನೆ, ವೇದ ಆನೆ ಹೇಗಿದೆ, ಸುಮಾರು 1 ವರ್ಷ ಆಯಿತು ಹಿಡ್ದು, ಇನ್ನೂ ಕ್ಯಾಂಪಿಗೆ ಕರ್ಕೊಂಬಂದಿಲ್ಲ ಅಂತ. ಆ ಆನೆಗಳು ಕೂಡ ತುಂಬ ಚೆನ್ನಾಗಿದೆ. ಅದು ಕೂಡ ಸದ್ಯದಲ್ಲೇ ಕ್ಯಾಂಪು ಕೂಡ ಬರುತ್ತೆ. ಹಾಗೆ ನಮ್ಮ ಕೆರೆಕಟ್ಟೆ ಏನು ಶೃಂಗೇರಿ ಸೈಡು ಆನೆ ಹಿಡ್ದಿದ್ದಾರೆ, ಅದಕ್ಕೆ ವಿಷ್ಣು ಅಂತ ನಾಮಕರಣ ಮಾಡಿದ್ದಾರೆ. ಹೇಗಿದೆ ವಿಷ್ಣು ಹೆಸರು ಕಮೆಂಟ್ ಮಾಡಿ. ತುಂಬ ಒಳ್ಳೆಯ ಹೆಸರು ವಿಷ್ಣು. ಹಾಗೆ ಅದಕ್ಕೆ ಮಾವುತರು ಯಾರು ಅಂತ ಕೇಳ್ತಾಯಿದ್ರು ಸುಮಾರು ಜನಕ್ಕೆ ಗೊತ್ತು ಯಾರು ಮಾವುತರು ಅಂತ. ಆದರೆ ಅಧಿಕೃತವಾಗಿ ಬರೋ ತನಕ ನಾವು ಎಲ್ಲೂ ಹೇಳೋಕ್ಕಾಗಲ್ಲ. ಹಾಗೆ ಎಷ್ಟು ಆನೆ ಹಿಡಿತಾರೆ ಅನ್ನೋದು ಇನ್ನೂ ನೋಡಬೇಕು, ಕಾದು ನೋಡಬೇಕು. ಇವತ್ತು ಬಿಕ್ಕೋಡ್ ಕ್ಯಾಂಪ್ಗೆ ಹಾಲ್ಟಾಗಿ ನಾಳೆ ಹಿಡಿತಾರ, ಇಲ್ಲ ನಾಳೆ ಏನಾದರೂ ಟ್ರ್ಯಾಕಿಂಗ್ ಮಾಡಿ ಅದಾದ ನಂತರ ಸೈಟಾಗಿ ಎಲ್ಲಿ ಆನೆ ಸಿಗುತ್ತೆ, ಎಷ್ಟು ಆನೆ ಹಿಡಿತಾರೆ ಅನ್ನೋದು ಒಂದು ಕನ್ಫರ್ಮ್ ಆಗಬೇಕು. ಕಾದು ನೋಡೋಣ. ಒಳ್ಳೆಯದಾಗಲಿ ನಮ್ಮ 5 ಆನೆಗಳಿಗೆ, ಗಜಪಡೆಗೆ. ಇದರಲ್ಲಿ ನಮ್ಮ ಧನಂಜಯ ಸೀನಿಯರಿಟಿ ಬರುತ್ತೆ, ನಮ್ಮ ಸುಗ್ರೀವ ಬರುತ್ತೆ ಸೀನಿಯರಿಟಿಲಿ, ಹಾಗೂ ಶ್ರೀರಾಮನೂ ಇದ್ದಾನೆ. ಎಲ್ಲ ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ಅನ್ಬೋದು. ಅಲ್ಲಿ ಹೋಗ್ತಾರ ನಮ್ಮ ಎಲ್ಲ ಆನೆಗಳಿಗೂ ಹಾಗೆ ಅಲ್ಲಿರೋ ಸ್ಟಾಫ್ಗಳಿಗೂ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ. ಯಶಸ್ವಿಯಾಗಿ ಕಾರ್ಯಾಚರಣೆ ಮುಗಿಸ್ಕೊಂಬರಲಿ. ಧನ್ಯವಾದಗಳು.